ಇನ್ನು ಬಕೆದಷ್ಟು ಬಯಲಾಗ್ತಾ ಇದೆ ರೀಲ್ಸ್ ರಾಣಿ ಸುಚಿತ್ರಾ ಬಂಡವಾಳ. ಯುವಕರ ಜೊತೆ ಸಂಪರ್ಕದಲ್ಲಿದ್ದಂತೆ ಈ ರೀಲ್ಸ್ ರಾಣಿ. ಆರೋಪಿ ಸುಚಿತ್ರಾ ಮೊಬೈಲ್ ಪರಿಶೀಲನೆ ವೇಳೆ ಸಾಕಷ್ಟು ಗುಟ್ಟು ಹೊರ ಬರ್ತಾ ಇದೆ. ಕಲಬುರಗಿ, ಶಿವಮೊಗ್ಗ, ಉತ್ತರ ಕನ್ನಡ ಜಿಲ್ಲೆಯ ಯುವಕರು ಆಕೆಯ ಚಾಟ್ ಲಿಸ್ಟ್ನಲ್ಲಿದ್ರು. ಬಂಡವಾಳ ಬಯಲಾಗ್ತದೆ ಅಂತಹ ಆತಂಕದಲ್ಲಿ ಆ ಯುವಕರು ಕೂಡ ಇದ್ದಾರೆ. ಹೀಗಾಗಿ ಮೊಬೈಲ್ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾರೆ ಯುವಕರು ಅನ್ನೋದು ಗೊತ್ತಾಗ್ತಾ ಇದೆ. ಸುಚಿತ್ರಾ ಮೊಬೈಲ್ ಚೆಕ್ ಮಾಡಿದ್ರೆ ಅಸಹ್ಯ ಅಂತ ಹೇಳಿ ಪತಿ ಹೇಳ್ತಾರೆ. ಸದ್ಯ ಒಂದೊಂದಾಗಿ ತನಿಖೆಯನ್ನ ಪೊಲೀಸರು ನಡೆಸ್ತಾ ಇದ್ದಾರೆ. ನೋಡಿ, ಕಮಲಾಕರ್ ಭಟ್ ಸೇರಿದಂತೆ ಈಗಾಗಲೇ ಹಲವರನ್ನ ಈ ಕೇಸ್ಗೆ ಸಂಬಂಧಪಟ್ಟಂತೆ ಬಂಧಿಸಲಾಗಿದೆ. ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ. ಅವರ ಮೊಬೈಲ್ಗಳನ್ನ ಪರಿಶೀಲನೆಯನ್ನ ನಡೆಸಲಾಗ್ತಾ ಇದೆ. ಆದರೆ ಸುಚಿತ್ರಾ ಮೊಬೈಲ್ ಪರಿಶೀಲನೆ ವೇಳೆ ಹಲವು ವಿಚಾರಗಳು ಈಗ ಬಹಿರಂಗವಾಗ್ತಾ ಇದೆ. ಆಕೆ ಕಮಲಾಕರ್ ಭಟ್ ಮಾತ್ರವಲ್ಲ, ಹಲವು ಯುವಕರ ಜೊತೆ ಆಕೆ ಸಂಪರ್ಕದಲ್ಲಿದ್ಲು. ದಿನನಿತ್ಯ ಮೊಬೈಲ್ ಚಾಟ್ ಅಲ್ಲಿ ಅವರ ಜೊತೆ ಮಾತನಾಡ್ತಾ ಇದ್ಲು ಅನ್ನುವಂತಹ ವಿಚಾರ ಕೂಡ ಬಯಲಾಗಿದೆ. ಅವರ ಪತಿ ಕೂಡ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು. ಅವಳ ಮೊಬೈಲ್ ಚೆಕ್ ಮಾಡಿದ್ರೆ ಅಸಹ್ಯ ಆಗತ್ತೆ ಅಂತ ಹೇಳ್ತಾ ಇದ್ರು. ಆದರೆ ಪೊಲೀಸ್ ಪರಿಶೀಲನೆ ವೇಳೆ ಹಲವು ಯುವಕರ ಜೊತೆ ಆಕೆ ಚಾಟ್ ಮಾಡಿರೋದು ಗೊತ್ತಾಗಿದೆ. ಆದರೆ ಆ ಯುವಕರು ಈಗ ತಾವೆಲ್ಲಿ ಸಿಕ್ಕಾಕೊಳ್ತೀವೋ ಅಂತ ಹೇಳಿ ಅಥವಾ ತಮ್ಮ ವಿಚಾರ ಹೇಗೆ ಗೊತ್ತಾಗುತ್ತೋ ಅಂತ ಹೇಳಿ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಅವರಗುಪ್ಪ ಗ್ರಾಮದಲ್ಲಿ ವಸಂತ್ ನಾಯಕ್ ಹತ್ಯೆ ಪ್ರಕರಣ, ಸಿದ್ದಾಪುರ ಪೊಲೀಸರ ವೈಫಲ್ಯ ಅಂತ ಹೇಳಿ ಅಲ್ಲಿನ ಸ್ಥಳೀಯರೇ ಆರೋಪ ಮಾಡ್ತಾ ಇದ್ದಾರೆ. ಸಿದ್ದಾಪುರ ಠಾಣೆಯ ಇಬ್ಬರು ಪೊಲೀಸ್ ಸಿಬ್ಬಂದಿಯನ್ನ ಸದ್ಯ ವರ್ಗಾವಣೆ ಮಾಡಲಾಗಿದೆ. ಎಎಸ್ಐ ಗಣಪತಿ ಭಟ್, ಎಚ್ಸಿ ಚಂದ್ರಶೇಖರ್ ಅವರನ್ನ ವರ್ಗಾವಣೆಗೊಳಿಸಲಾಗಿದೆ. ಇಬ್ಬರನ್ನ ಈಗ ವರ್ಗಾವಣೆಗೊಳಿಸಿ ಆದೇಶವನ್ನ ಹೊರಡಿಸಲಾಗಿರುವಂತದ್ದು. ಅಲ್ಲಿನ ಸ್ಥಳೀಯರು ಕೂಡ ಆರೋಪಿಸ್ತಾ ಇರೋದು ಇದು ಪೊಲೀಸರ ವೈಫಲ್ಯ. ಒಂದು ಸಾವಾಗೋದಕ್ಕೆ ಪೊಲೀಸರು ಕೂಡ ಕಾರಣರಾಗಿದ್ದಾರೆ. ಅವರ ನಿರ್ಲಕ್ಷ್ಯ ಇದರಲ್ಲಿ ಕಾರಣ ಆಗಿದೆ. ಯಾಕೆಂದ್ರೆ ಸಾಕಷ್ಟು ದೊಡ್ಡ ಮಟ್ಟದ ಗಲಾಟೆ ಆಗಿದೆ. ಕಾರಿನ ಗ್ಲಾಸ್ಗಳನ್ನು ಒಡೆದಾಡ್ಕೊಂಡಿದ್ದಾರೆ. ಅಲ್ಲಿನ ಸ್ಥಳೀಯರು ಬಂದಿದ್ದಾರೆ. ಅವರೆಲ್ಲರಿಗೂ ಕೂಡ ಥಳಿಸಿದ್ದಾರೆ. ದೊಡ್ಡ ಹೈಡ್ರಾಮವೇ ನಡೆದು ಹೋಗಿದೆ. ಇಂಥ ಸಂದರ್ಭದಲ್ಲಿ ಪೊಲೀಸರೆಲ್ಲಿದ್ರು? ಪೊಲೀಸರ ನಿರ್ಲಕ್ಷ್ಯ ಇಲ್ಲಿ ಎದ್ದು ಕಾಣ್ತಾ ಇದೆ. ಈ ಬಗ್ಗೆ ಸ್ಥಳೀಯರೇ ಆರೋಪ ಮಾಡಿದ್ರು. ಈ ಕುರಿತಂತೆ ಈಗ ಇಬ್ಬರು ಪೊಲೀಸ್ ಅಧಿಕಾರಿಗಳನ್ನ ವರ್ಗಾವಣೆಗೊಳಿಸಲಾಗಿದೆ. ಇನ್ನು ಕೆಂಪೇಗೌಡ